ನಾವು ಸಿನಿಮಾ ಶಾರ್ಟ್ಸ್ ತೆಗಿಬೇಕಾದ್ರೆ ಇವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡ್ತಿದ್ದಾರೆ, ಯಾವ್ದು ತಗೊಳ್ತಿದ್ದಾರೆ, ಏನು ಶಾರ್ಟ್ಸು. ಆಫ್ಟರ್ ವಾಚಿಂಗ್ ದ ಟ್ರೈಲರ್, ವಾವ್ ಏನೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನಮ್ಮನ್ನು ಅಂತ ತುಂಬ ಖುಷಿ ಪಡ್ತಿದ್ದಾರೆ. ಅಂದರೆ ಒಂದು ಸ್ಮಾಲ್ ಗೊತ್ತಿತ್ತು, ಯಾಕಂದರೆ ನಮ್ದು ಒಂದಲ್ಲಿ ಒಂದು ಶಾರ್ಟ್ ಆದ ತಕ್ಷಣ ನಾವು ಹೋಗಿ ಕ್ಯಾಮ್ರಾ ನೋಡುವಾಗ ವಾವ್ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಾ ಅಂತ ಅನ್ನಿಸ್ತಿತ್ತು. ಅಲ್ಲಿ ಹೀರೋಯಿನ್ ಅಥವಾ ಹೀರೋ ಆಗಿ ಬರೋದು ಈ ಇಂಡಸ್ಟ್ರಿಯಲ್ಲಿ ವೆರಿ ಡಿಫಿಕಲ್ಟ್ ಇದೆ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಹಾಗಂತ ಟ್ಯಾಲೆಂಟ್ ವಿಲ್ ನೆವರ್ ಗೋ ಅನ್ನೋಟಿಸ್ಡ್. ಅದು ಲೇಟಾಗಿ ಬಂದ್ರೂ ಇಟ್ ವಿಲ್ ವರ್ಕ್. ಗುಲಾಬಿನೇ ಇಟ್ಕೊಂಡು ರೋಸ್ನೇ ಲವ್ ಮಾಡ್ತಿರ್ತಾನೆ. ಅವ್ನು ಚಿಕ್ಕ ವಯಸ್ಸಲ್ಲೇ ಗುಲಾಬಿ ತೋಟದಲ್ಲಿ ಎಸ್ತೋಗ್ಬಿಟ್ಟಿರ್ತಾರೆ ಅವನಿಗೆ, ಕಿವಿ ಚುಚ್ಚಿಬಿಟ್ಟು ಅವರಮ್ಮ. ಅದಕ್ಕೊಂದು ಏನೋ ಒಂದು ಬೇರೆ ಕಾರಣಗಳು ಇರುತ್ತೆ ಸಿನಿಮಾದಲ್ಲಿ. KGF, ಆಫ್ಟರ್ ಕಾಂತಾರ, ಯಾವುದಂತ ಆ ಥರ ಕೇಳ್ತಿದ್ದಾರೆ ಕ್ವಶನ್ಸು. ಸೊ ಎಷ್ಟು ದಿನ ಅಂದರೆ ನಾವು ಮಲಯಾಳಂ ಮೂವೀಸು ಅದು ಬೇರೆ ಭಾಷೆ ಸಿನಿಮಾಗಳನ್ನ ನಾವು ಹೊಗಳುತ್ತಾರೆ, ನಮ್ಮಲ್ಲೂ ಒಂದು ಒಳ್ಳೆಯ ಸಿನಿಮಾಗಳು ಬರ್ತಾಯಿದೆ. ಸೊ ಇವಾಗ ನೋಡಿ ಕನ್ನಡ ಆ್ಯಕ್ಟ್ರೆಸ್ ಅಲ್ಲಿ ಆ ರೆಸ್ಪೆಕ್ಟ್ ನಮಗೆ ಸಿಕ್ತಿತ್ತು. ಶಿ ಈಸ್ ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್, ಕನ್ನಡ ಆ್ಯಕ್ಟ್ರೆಸ್ ಅಂತ ಹೇಳ್ತಿದ್ರು. ಉಪೇಂದ್ರ ಅವ್ರಿಗೆ ಸಿನಿಮಾ, ಓಂ, ಸ್ವಸ್ತಿಕ್, ಆಮೇಲೆ ಪ್ರತಿಯೊಂದು ಸಿನಿಮಾನೂ ಕೂಡ ಅವ್ರದ್ದು ಏನೋ ಒಂದು ಹುಚ್ಚುತನ ಅನ್ನೋದಕ್ಕಿಂತ ಅವ್ರದ್ದು ಹುಚ್ಚುತನ ಅಲ್ಲ, ಅದು ಏನೋ ಒಂದು ಒಳಗಡೆ ಒಂದು ಕುದೀತಾ ಇರುತ್ತೆ, ತುಮುಲ ತಬಕ ಏನೋ ಒಂದು ಮಾಡಬೇಕು, ತೋರಿಸ್ಬೇಕು, ಈ ಥರ ನನ್ನ ಒಳಗಡೆ ಈ ಥರ ಇದೆ ಅಂತ. ಸೊ ಆ ಥರ ಒಂದು ಪ್ಯಾಷನ್ ಇದೆ ನಮ್ಮ ಡೈರೆಕ್ಟ್ರ್ ಮಾಸ್ಟರ್ ಸೂರ್ಯಗೆ. ಅವನಿಗೆ ರೀಸೆಂಟಾಗಿ ನಮ್ಮ ಸಿನಿಮಾ ಕೆಲಸದ ವಿಷಯವಾಗಿ ಹೋಗ್ಬೇಕಾದ್ರೆ ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು. ಈ ಕಾಲಲ್ಲಿ ಕಟ್ಟಾಗ್ಬಿಟ್ಟಿದೆ, ಮೂಳೆನೇ ಕಟ್ಟಾಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲೂ ಕೂಡ ಅವನು ನಾನು ಸಿನಿಮಾ ಜನಗಳು ನೋಡಬೇಕಿದ್ದಾನೆ ಅಂತ ಯಾವಾಗಲೂ ಸಿನಿಮಾನೇ ನಾನು ಉಸಿರು ಅಂತ ಹೇಳ್ತಿದ್ದಾನೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಬ್ಬರು ಹೇಗಿದ್ದೀರಿ ಸರ್? ಮೇಡಮ್ ಹೇಗಿದ್ದೀರಿ? ಸೂಪರ್, ಚೆನ್ನಾಗಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸಿನಿಮಾದ ಪ್ರಮೋಷನ್ಸು ಕೂಡ ಭರ್ಜರಿಯಾಗಿ ನಡೀತಿದೆ. ಎಸ್. ಸೊ ಇಬ್ಬರು ಕೂಡ ಎಷ್ಟು ಅಂದರೆ ಸಿನಿಮಾದ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ, ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಈಗ ಎಂಟೈರ್ ನಮ್ಮ ಭವಿಷ್ಯ ಇದ್ರ ಮೇಲೆ ನಿಂತಿದೆ ಅನ್ನೋ ಅಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ. ಮೇಡಮ್, ಮೊದಲ ಸಿನಿಮಾ ಅಂದಮೇಲೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಸಿನಿಮಾ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಸಿನಿಮಾ ಹೆಂಗೋಗುತ್ತೆ ಅಂತ ಹೇಳಿ ಎಲ್ಲನೂ ಇರುತ್ತೆ. ಸೊ ನೀವು ಅದೇ ಥರನೇ ಎಷ್ಟು ಎಕ್ಸ್ಪೆಕ್ಟೇಷನ್ ಎಲ್ಲ ಇದೆ? ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಇದೆ. ಚೆನ್ನಾಗಿತ್ತು. ಟೀಸರ್ಗೂ ಒಳ್ಳೆ ರೆಸ್ಪಾನ್ಸ್ ಬಂತು, ನಮ್ಮ ಟ್ರೈಲರ್ಗೂ ಒಳ್ಳೆ ರೆಸ್ಪಾನ್ಸ್ ಬಂತು. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಸರ್ಕಲ್ ಎಲ್ಲರೂ ತುಂಬ ಇಷ್ಟಪಟ್ಟರು ಮೂವಿನ. ತುಂಬ ಕ್ವಾಲಿಟಿ ಚೆನ್ನಾಗಿದೆ, ವಿಜುವಲ್ಸ್ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸೊ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾದ ಟ್ರೈಲರಿಂದ ಹಿಡಿದು ಟೀಸರು, ಸಾಂಗ್ಸ್ ಆಗಲಿ ಎಲ್ಲನೂ ಸೇರಿ ಸಿನಿಮಾ ಒಂದು ಹೈಪ್ನ ಕ್ರಿಯೇಟ್ ಮಾಡಿದೆ ಮೇಡಮ್. ಸೊ ಟ್ರೈಲರ್ ನೋಡಿರುವಂಥ ಎಲ್ಲರೂ ಕೂಡ ಏನೋ ಒಂದು ಹೊಸದಾಗಿ ಹೇಳಿ ಕೊಟ್ಟಿದ್ದಾರೇನೋ ಅನ್ನೋ ಒಂದು ಆ ಒಂದು ಛಾಪನ್ನು ಮೂಡಿಸಿದೆ. ಸೊ ಏನು ಹೇಳ್ತೀರಿ ಅಂತ? ಟ್ರೈಲರ್ನ ನೋಡಿದ ಮೇಲೆ ನಿಮಗೆ ನಮಗೆ ಸಿನಿಮಾ ನೋಡಬೇಕು ಅಂತ ಅದೊಂದು ಕುತೂಹಲ ಇದೆ. ಸೊ ನೀವು ಅಷ್ಟು ರಿಚ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಅಂತ? ಫಸ್ಟಿಗೆ ಗೊತ್ತಿರಲಿಲ್ಲ. ಫಸ್ಟಿಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಆ್ಯಕ್ಚುಲಿ ಶೂಟಿಂಗ್ ಪ್ಲೇಸಸ್ ಇಷ್ಟೇ ಬ್ಯೂಟಿಫುಲ್ ಆಗಿತ್ತು, ಅದಂತೂ ಹೌದು. ಮಂಗಳೂರಲ್ಲಿ ಬೀಚ್ ಸೈಡು, ಹೆಬ್ರಿ ಸೈಡಲ್ಲೆಲ್ಲ ಶೂಟಿಂಗ್ ಮಾಡುವಾಗ ಫಾರೆಸ್ಟ್ ಸೈಡು, ನೇಚರ್ಸ್ ಏನೂ ಇಲ್ಲ, ಒಂಥರ ಮಾಡ್ರನೈಸ್ದಾಗ ಏನೂ ತೋರಿಸಿಲ್ಲ ನಾವು. ಎಲ್ಲ ರೆಟ್ರೋ, ಹಳೆ ಕಾಲದ ಅಂದ್ರೇ ಬ್ಯೂಟಿ ಅಲ್ವಾ. ಸೊ ನನ್ನ ಕಾಸ್ಟ್ಯೂಮ್ಗಳು ಅಷ್ಟೇ ವೆಸ್ಟರ್ನ್ ಆಗಿ ಏನೂ ಇರಲಿಲ್ಲ, ಎಲ್ಲ ರೆಟ್ರೋ ಬ್ಯೂಟಿಫುಲ್ ಆಗಿತ್ತು. ಸೊ ಆಬ್ವಿಯಸ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ನಮ್ಮ ಟೆಕ್ನಿಕಲ್ ಟೀಮ್, VFX ಟೀಮ್, ಎಡಿಟಿಂಗ್ ಅವರೆಲ್ಲ ತುಂಬ ಗ್ರೇಟ್ ಜಾಬ್, ಅದು ಚೆನ್ನಾಗಿ ಮಾಡಿದ್ದಾರೆ. ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ನ ಮೀರಿದೆ. ಎಸ್ ಸರ್. ಎಸ್. ಬೆಳಗ್ಗೆಯಿಂದ ಅಷ್ಟೊಂದು ಪ್ರಮೋಷನ್ಸ್ ಎಲ್ಲ ನಡೆಸ್ತಿದ್ದೀರಿ. ಹೌದು. ಸೊ ಹೇಗಿದೆ ಅಂದರೆ ಈ ವಾತಾವರಣ ಹೇಗೆ ಅನಿಸ್ತಿದೆ ನಿಮಗೆ ಅಂತ? ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಅಫ್ಕೋರ್ಸ್ ಇಲ್ಲಿಗೆ ಬಂದರೆ ನಾವು ಹೊರಗಡೆ ಪ್ರಪಂಚನೇ ಮರ್ತ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ. ಅದೇ ಇವ್ರು ಹೇಳ್ದಂಗೆ ಆವಾಗಲೇ ನಾವು ಸಿನಿಮಾ ಶಾರ್ಟ್ಸ್ ತೆಗಿಬೇಕಾದ್ರೆ ಇವ್ರಿಗೂ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡ್ತಿದ್ದಾರೆ, ಯಾವ್ದು ತಗೊಳ್ತಿದ್ದಾರೆ, ಏನು ಶಾರ್ಟ್ಸು. ಆಫ್ಟರ್ ವಾಚಿಂಗ್ ದ ಟ್ರೈಲರ್, ವಾವ್ ಏನೆಲ್ಲ ಸಖತ್ತಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ನಮ್ಮನ್ನು ಅಂತ ತುಂಬ ಖುಷಿ ಪಡ್ತಿದ್ದಾರೆ. ಅಂದರೆ ಒಂದು ಸ್ಮಾಲ್ ಗೊತ್ತಿತ್ತು, ಯಾಕಂದರೆ ನಮ್ದು ಒಂದಲ್ಲಿ ಒಂದು ಶಾರ್ಟ್ ಆದ ತಕ್ಷಣ ನಾವು ಹೋಗಿ ಕ್ಯಾಮ್ರಾ ನೋಡುವಾಗ ವಾವ್ ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆಯಾ ಅಂತ ಅನ್ನಿಸ್ತಿತ್ತು. ಅಲ್ಲಿ ಅಷ್ಟು ಗೊತ್ತಿತ್ತು ಅಷ್ಟೇ. ಬಟ್ ಎಲ್ಲ ಎಡಿಟಿಂಗ್ ಆದಮೇಲೆ ಇಷ್ಟು ಬ್ಯೂಟಿಫುಲ್ಲಾಗಿ ಟರ್ನ್ ಔಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮೇಡಮ್, ಸಿನಿಮಾ ಬಿಟ್ಟು ನೀವು ಬೇರೆ ಏನೆಲ್ಲ ಮಾಡ್ಕೊಂಡಿದ್ದೀರಿ ಮೇಡಮ್? ನಾನಾ? ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಸಿವಿಲ್ ಇಂಜಿನಿಯರ್ ಆಗಿ 3 years ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ನಾನು ಹೈದ್ರಾಬಾದಲ್ಲಿ ಕೆಲಸ ಮಾಡ್ತಿದ್ದೆ ಒಂದು MNCಯಲ್ಲಿ. ಅದಾದಮೇಲೆ ಫೆಮಿನಾ ಮಿಸ್ ಇಂಡಿಯಾ ಎಲ್ಲ ಬರುತ್ತೆ, ಮಿಸ್ ಇಂಡಿಯಾ, ಮಿಸ್ ಡಿವಾ, ಅದಕ್ಕೆ ಅಪ್ಲೈ ಮಾಡಿ ಫಸ್ಟ್ ಅಟೆಂಪ್ಟಲ್ಲಿ ಸ್ಟೇಟ್ ಲೆವೆಲ್ ಕ್ಲಿಯರ್ ಮಾಡಿದೆ. ಮುಂಬೈಗೆ ಹೋದೆ, ನಾನು ಅಲ್ಲಿ ಟ್ರೈನಿಂಗ್, ಆ್ಯಕ್ಟಿಂಗ್ ಆ್ಯಂಡ್ ಮಾಡಲಿಂಗ್ ತೊಗೊಂಡು ಬಂದೆ ಟಾಪ್ ಇನ್ಸ್ಟಿಟ್ಯೂಟಲ್ಲಿ. ಅದಾದಮೇಲೆ ನಾನು ಒಂದು ಮಿಸ್ ಗ್ಲೋಬ್ ಇಂಡಿಯಾ ಅನ್ನೋ ಒಂದು ನ್ಯಾಷನಲ್ ಟೈಟಲ್ ಗೆದ್ದು ಶ್ರೀಲಂಕಾಗೆ ಹೋಗಿ ಅಲ್ಲೊಂದು ಇಂಟರ್ನ್ಯಾಷನಲ್ ಬ್ಯೂಟಿ ಪ್ಯಾಜೆಂಟ್ನ ವಿನ್ ಆದೆ.
ಅದಾದಮೇಲೆ ಸುಮಾರು ಬ್ರ್ಯಾಂಡ್ಸ್ಗೆ ವಿವೋ, ಡಾಲ್ಬಿ ಅಟ್ಮೋಸ್, ಏಥರ್, ರಿಲಯನ್ಸ್ ಜ್ಯುವೆಲ್ಸ್, ಭೀಮಾ, ಸುಮಾರು ಬ್ರ್ಯಾಂಡ್ಸ್ಗೆಲ್ಲ ಅಡ್ವರ್ಟೈಸ್ಮೆಂಟ್ಸು, ಶೋಸ್ ಎಲ್ಲ ಮಾಡಿದ್ದೀನಿ. ಬಟ್ ಅದೆಲ್ಲ ವರ್ಕ್ ಆಯಿತು. ಬಟ್ ನನಗೆ ಪ್ಯಾಷನ್ ಅಂದರೆ ಸಿನಿಮಾನೇ ಪ್ಯಾಷನ್ ಇದ್ದಿದ್ದು. ಸೊ ಒಳ್ಳೆ ಚಾನ್ಸ್ಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟು ವರ್ಷ ಅಡ್ವರ್ಟೈಸ್ಮೆಂಟ್ ಸೇಮ್ ಇರುತ್ತೆ, ಬಟ್ ಸಿನಿಮಾ ಟೈಪ್ ಅಲ್ಲ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ಫೈನಲಿ ಮಾಂಕ್ ದ ಯಂಗ್ ಮೂವಿ ಸಿಕ್ತು. ಇಷ್ಟೆಲ್ಲ ಮಾಡಿದ್ದೀರಿ, ಸೊ ಸಿನಿಮಾ ಇಂಡಸ್ಟ್ರಿಗೆ ಬರಲಿಕ್ಕೆ ಯಾಕೆ ತಡ ಮಾಡಿದಿರಿ ಅಂತ? ಯಾಕೆ ಒಳ್ಳೆ ಕತೆಗಳು ಸಿಗಲಿಲ್ಲ ಅಂತನಾ? ತುಂಬ ಚಾಲೆಂಜಿಂಗ್. ಒಂದು ಔಟ್ಸೈಡರ್ ಆಗಿ ನಾವು ಬೇರೆ ಒಂದು ಊರಿಂದ, ನನ್ನ ಹಾಸನ್ನವಳು, ಅಲ್ಲಿಂದ ನಾವು ಏನಕ್ಕೆ ತಡ ಆಗಿರುತ್ತೆ ಅಂದರೆ ನಾವು ಚಿಕ್ಕ ವಯಸ್ಸಿಗೆ ನಾವು ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ನಾವು ಓದಲೇಬೇಕು, ನಾವು ಓದಿ ವರ್ಕಿಗೆ ಹೋಗಲೇಬೇಕು. ಅಷ್ಟು ಒಂದು 21-22 ಏಜ್ ತನಕ ನಾನೊಂದು ಇಂಜಿನಿಯರಿಂಗ್ ಮುಗಿಸಿ ನಾನು ವರ್ಕಿಗೆ ಜಾಯ್ನ್ ಆಗಿ ಇದಾದಮೇಲೆ ನಾವು ಡಿಸಿಷನ್ ತೊಗೋಬೇಕು ನಮ್ಗೆ ಏನು ಅನ್ನೋದು. ನಮ್ಮದು ಒಂದು ಡಿಗ್ರಿ ಇರಬೇಕು, ಒಂದು ಇಂಜಿನಿಯರಿಂಗ್ ಡಿಗ್ರಿ, ನಮ್ಮ ವರ್ಕ್ ಸ್ಟೆಬಿಲಿಟಿ ಇರಬೇಕು. ಸೊ ಇಷ್ಟಾದಮೇಲೆ ನಮ್ಮ ಮೆಚ್ಯೂರ್ಡ್ ಆಗಿ ನಾವು ಥಿಂಕ್ ಮಾಡಿ ಚೂಸ್ ಮಾಡಿ ಬರಬೇಕು. ಆ್ಯಂಡ್ ಅಷ್ಟು ಈಸಿ ಇಲ್ಲ ಇಂಡಸ್ಟ್ರಿಗೆ ಔಟ್ಸೈಡರ್ ಬರೋದಕ್ಕೆ. ಒಂದು ಲೀಡ್ ಹೀರೋಯಿನ್ ಅಥವಾ ಹೀರೋ ಆಗಿ ಬರೋದು ಈ ಇಂಡಸ್ಟ್ರಿಯಲ್ಲಿ ವೆರಿ ಡಿಫಿಕಲ್ಟ್ ಇದೆ. ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಹಾಗಂತ ಟ್ಯಾಲೆಂಟ್ ವಿಲ್ ನೆವರ್ ಗೋ ಅನ್ನೋಟಿಸ್ಡ್. ಅದು ಲೇಟಾಗಿ ಬಂದ್ರೂ ಇಟ್ ವಿಲ್ ವರ್ತ್. ಯಾ ಸರ್ ಕರೆಕ್ಟ್, ಇವ್ರು ಹೇಳಿ ನಿಜಾನೇ. ಹೇಳಿ ಸರ್. ಐ ಮೀನ್ ಅಂದರೆ ಪ್ರತಿಭೆ ಇರುತ್ತಲ್ವ, ಅದನ್ನು ಹೊರಗಡೆ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಬೇಕು. ಸೊ ಎಷ್ಟು ದಿನ ಅಂತ ಹಾಗೆ ಸಪ್ರೆಸ್ ಮಾಡಿ ಇಟ್ಕೊಳ್ಳೋದು. ಸೊ ಒಂದು ವೇದಿಕೆ, ಒಳ್ಳೆ ವೇದಿಕೆ ಸಿಗಲಿ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಹಾಗೆ ಒಂದು ಮಾಂಕ್ ದ ಯಂಗ್ ಅನ್ನೋದು ಒಂದು ವೇದಿಕೆ ಅಂತ ಪ್ಲಾಟ್ಫಾರ್ಮ್ ಅಂತ ತೊಗೊಂಡ್ರೆ ಅಫ್ಕೋರ್ಸ್ ನಮಗೆಲ್ರಿಗೂ ನಮ್ಮ ಡೈರೆಕ್ಟ್ರು ಚೆನ್ನಾಗೆ ವರ್ಕ್ಶಾಪ್ ಮಾಡಿ, ರಿಹರ್ಸಲ್ ಮಾಡಿ, ಎಲ್ಲರಿಗೂ ಪ್ರಾಕ್ಟೀಸ್ ಮಾಡಿ 3 to 4 months ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅದನ್ನ ಮಾಡಿಕೊಂಡೆ ನಾವು ಕ್ಯಾಮ್ರಾ ಮುಂದೆ ಬಂದಿದ್ವಿ. ಎಸ್, ನಮ್ಮ ಇದು ಕ್ಯಾರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ, ಈ ಕ್ಯಾರೆಕ್ಟ್ರಿಗೋಸ್ಕರನೇ ನನಗೆ ನನ್ನ ಕ್ಯಾರೆಕ್ಟ್ರಿಗೋಸ್ಕರ ಈ ಸರೋವರ್ ಅನ್ನೋ ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಬೇಕಾದ್ರೆ ಡೈರೆಕ್ಟ್ರು ಒಂದು 3 ತಿಂಗಳು ನಮಗೆ ರಿಹರ್ಸಲ್ ಮಾಡಿಸಿದ್ದಾರೆ, 3 ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸೊ ಇದರಲ್ಲಿ ನನಗೆ ಕಿವಿ ಕೇಳಿಸಲ್ಲ. ಸೊ ಒಂದು ಡೆಫ್. ಸೊ ನಾನು ಕೂಡ ತುಂಬ ಜನ ಕಿವಿ ಕೇಳಿಸಿರೋರನ್ನ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ನಡೀತಾರೆ, ಹೇಗೆ ಮಾತಾಡ್ತಾರೆ. ಆ್ಯಂಡ್ ಅವನು ಏಕಾಂಗಿ ಆಗಿರೋಕ್ಕೆ ಇಷ್ಟಪಡ್ತಾನೆ, ಯಾರ ಜೊತೆನೂ ಬೆರೆಯೋಕ್ಕೆ ಇಷ್ಟಪಡಲ್ಲ. ನಾವು ಕಿವಿಡ್ರು ಅಂತ ಎಲ್ಲರ ಜೊತೆ ಹೋಗಿ ಸೋಷಿಯಲಾಗಿ ಮಾತಾಡೋಕ್ಕಾಗೋದು ಇಲ್ಲ. ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ. ಜೊತೆಲಿ ಅವ್ನು ಆ ಥರ ಯಾಕೆ ಕ್ಯೂಡ್ ಆಗ್ತಾನೆ ಅನ್ನೋದಕ್ಕೂ ಒಂದು ಸ್ಟೋರಿ ಇದೆ. ಸೊ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ನು ಯಾವಾಗಲೂ ಗುಲಾಬಿನೇ ಇಟ್ಕೊಂಡು ರೋಸ್ನೇ ಲವ್ ಮಾಡ್ತಿರ್ತಾನೆ. ಅವ್ನು ಚಿಕ್ಕ ವಯಸ್ಸಲ್ಲೇ ಗುಲಾಬಿ ತೋಟದಲ್ಲಿ ಎಸ್ತೋಗ್ಬಿಟ್ಟಿರ್ತಾರೆ ಅವನಿಗೆ, ಕಿವಿ ಚುಚ್ಚಿಬಿಟ್ಟು ಅವರಮ್ಮ. ಅದಕ್ಕೊಂದು ಏನೋ ಒಂದು ಬೇರೆ ಕಾರಣಗಳು ಇರುತ್ತೆ ಸಿನಿಮಾದಲ್ಲಿ, ಸ್ಟೋರಿ ರಿಲೇಟೆಡ್ ಅದೆಲ್ಲ. ವೆರಿ ಡಿಫ್ರೆಂಟ್. ಆ್ಯಕ್ಚುಲಿ ನೀವು ನಾರ್ಮಲ್ ಮೂವೀಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಅಂತೂ ಇಲ್ಲವೇ ಇಲ್ಲ. ಟೋಟಲಿ ನಿಮ್ಮನ್ನ ಡಿಫ್ರೆಂಟ್ ವರ್ಲ್ಡ್ಗೆ ಕರ್ಕೊಂಡು ಹೋಗುತ್ತೆ ಈ ಮೂವಿ. ಸಿನಿಮಾದಲ್ಲಿ ರೋಸ್ ಲವರ್ ಆಗಿ ಅಭಿನಯಿಸಿದ್ವಿ. ಎಸ್ ಹೌದು. ಆ ರೋಸ್ ಯಾರು ಕೊಟ್ಟರು, ಯಾರು ಕೈ ಕೊಟ್ಟೋದ್ರು ಅಂತ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅದೇ ಅವನು ಚಿಕ್ಕ ವಯಸ್ಸಿಂದ ಅವನೇನು ನೋಡಿರೋದಿಲ್ಲ. ಇನ್ನು ಆಡ್ತಾ ಇರೋ ವಯಸ್ಸು, ಯಾವುದೋ ಏನೋ ಕೋಪದ ಮೇಲೆ ಅವರಮ್ಮ ಅವನಿಗೆ ಕಿವಿಗೆ ಚುಚ್ಚಿಬಿಟ್ಟು ಕಬ್ಬಣ ಕಾಯಿಸಿ ಕಿವಿಗೆ ಇಟ್ಬಿಟ್ಟು ಅವನೊಂದು ಗುಲಾಬಿ ತೋಟದಲ್ಲಿ ಎಸ್ಬಿಟ್ಬಿಟ್ಟು. ಸೊ ಅವನು ಬುದ್ಧಿ ಬಂದಾಗಿಂದ ಗುಲಾಬಿನೇ ನೋಡ್ತಾನೆ. ಅವ್ನ ಕಣ್ಣಿಗೆಲ್ಲ ಗುಲಾಬಿ ಥರನೇ ಕಾಣಿಸುತ್ತೆ. ಅವ್ನು ಸ್ವಂತ ಪಕ್ಕದಲ್ಲಿ ಹೆಂಡ್ತಿದ್ರು ಕೂಡ ಗುಲಾಬಿನೇ ನೋಡಿ ಐ ಲವ್ ರೋಸ್. ಸೈಕೋಟಿಕ್ ಕ್ಯಾರೆಕ್ಟರ್, ಒಂಥರ ಯೂನಿಕ್. ಹೀರೋನ ಯೂಶಲಿ ನಾವು ಡೆಫ್ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆ ಮಾಸಸ್ಸು, ಆ ಫೈಟ್ಸು, ಆ ಡೈಲಾಗ್ಸ್ ಅದೇ ನೋಡ್ತೀವಿ. ಬಟ್ ಇಲ್ಲಿ ಲೆಸ್ಸರ್ ಡೈಲಾಗ್ಸ್, ಮೋರ್ ಎಮೋಷನ್ಸ್, ಆ ಥರ ಒಂದು ಮೂವಿ. ಮೇಡಮ್, ಆ ಸಿನಿಮಾದ ಟ್ರೈಲರ್ ಎಲ್ಲ ನೋಡಿ ಮನೇಲೆಲ್ಲ ಏನು ಹೇಳಿದ್ರು? ತುಂಬ ಖುಷಿಪಟ್ಟರು. ತುಂಬ ಆ್ಯಕ್ಚುಲಿ ಯಾರು ಎಕ್ಸ್ಪೆಕ್ಟೇಷನ್ಸ್ ಅಷ್ಟೊಂದು ಅವ್ರಿಗೆ ಗೊತ್ತೇ ಇರಲಿಲ್ಲ, ಈ ಥರ ಟರ್ನ್ಔಟ್ ಆಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇಟ್ಸ್ ಆಲ್ ವರ್ತ್ ಲಾಸ್ಟಿಗೆ ನಾವು ವೆಯ್ಟ್ ಮಾಡಿದ್ದಕ್ಕೆ. ಫಸ್ಟಿಗೆ ಟೀಸರ್ ನೋಡಿದ್ರು, ಜಸ್ಟ್ 1 minute ಅಲ್ವಾ, ಅಷ್ಟೊಂದು ಅಪ್ರಿಷಿಯೇಷನ್ ಬಂದಿತ್ತು, ಮಿಲಿಯನ್ಸ್ ಆಫ್ ವ್ಯೂಸ್ ಆಗಿತ್ತು. ಬಟ್ ಒಂದು 3 minutes ಟ್ರೈಲರ್ನು ನಾವು ಅದನ್ನೇ ಹೋಲ್ಡ್ ಇಟ್ಕೊಬೇಕು, ಅಷ್ಟೇ ಚೆನ್ನಾಗಿ ಬರಬೇಕು ಅಂದರೆ ವೆರಿ ಡಿಫಿಕಲ್ಟ್. ಸೊ ಅದನ್ನು ನೋಡಿ ನಮ್ಮ ಅಣ್ಣ, ನಮ್ಮ ಮನೆಯವರೆಲ್ಲ ನೋಡಿ, ಪೇರೆಂಟ್ಸ್ ಎಲ್ಲ ತುಂಬ ಖುಷಿಪಟ್ಟರು. ವಾವ್, ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಒಂದು ಹೊಸ ಟೀಮ್ ಥರ ಅನಿಸ್ತಾ ಇಲ್ಲ, ಒಂದು ಪ್ರಾಪರ್ ದೊಡ್ಡವರ ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಅವರ ಮೂವಿ ಅನಿಸ್ತಿದೆ ಅಂತ ಹೇಳಿದ್ರು. ಸೊ ಅದೇ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಮೂವಿಗೆ. ಸರ್, ಈ ಥರ ಒಂದು ಕಥೆಯನ್ನು ಒಪ್ಕೊಳ್ಳಿಕ್ಕೆ ಏನು ಕಾರಣ ಏನು ಅಂತ? ಅದೇ ನಾರ್ಮಲಾಗೆ ಈಗ ತುಂಬ ಜನ ಸಿನಿಮಾಗಳು ಬರ್ತಾ ಇರ್ತವೆ ಕಮರ್ಷಿಯಲಿ. ಸೊ ಈ ಥರ ಕತೆ ಜನಗಳಿಗೆ ಒಂದು ಹೊಸದಾಗಿ ಏನಾದರೂ ಒಂದು ಕೊಡಬೇಕನ್ನೋದು ಹಂಬಲ ನಮಗೂ ಇತ್ತು, ಒಂದು ಡೈರೆಕ್ಟ್ರಿಗೂ ಇತ್ತು. ಸೊ ಹಾಗಾಗಿ ಇಬ್ಬರಿಗೂ ಮ್ಯಾಚ್ ಆಯಿತು. ಸೊ ಅವ್ರ ಕತೆ ಹೇಳೋ ಶೈಲಿ ತುಂಬ ಚೆನ್ನಾಗಿತ್ತು. ನಾರ್ಮಲಾಗಿ ಕತೆಗಳು ಎಲ್ಲರೂ ಹೇಳ್ತಾರೆ. ಈಗ ನಾವು ಪ್ರತಿದಿನವೂ ಕೂಡ ಒಂದು 10 ಕತೆಗಳ್ನ ಕೇಳ್ತೀವಿ
ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇನ್ಸ್ಟಾದಲ್ಲಿ ಸ್ಟೋರೀಸ್ ನೋಡ್ತೀವಿ, ಸ್ಮಾಲ್ ಸ್ಟೋರೀಸು ನೋಡ್ತೀವಿ, ಯೂಟ್ಯೂಬಲ್ಲಿ ಸ್ಟೋರೀಸ್ ನೋಡ್ತೀವಿ. ಸೊ ಅದರಲ್ಲಿ 2 ಅವರ್ಸು ಒಬ್ಬರನ್ನಲ್ಲ ಲಕ್ಷಾಂತರ ಸಾವಿರಾರು ಜನನ ಒಂದು ಜಾಗದಲ್ಲಿ ಕೂರಿಸಿ 2 ಅವರ್ಸ್ ಒಂದು ಕಥೆ ಹೇಳಬೇಕಂದ್ರೆ ಅದರಲ್ಲಿ ತುಂಬ ಕುತೂಹಲ ಭರಿತವಾದ ಅಂಶ ಇರಬೇಕು, ಅಥವಾ ಒಂದು ಹೊಸದ ಕ್ರಿಯೇಟಿವಿಟಿ ಏನಾದರೂ ಇರಬೇಕು, ಅಥವಾ ಸಮಥಿಂಗ್ ಏನೋ ಹೊಸ ವಿಜುವಲ್ಸ್ ಏನಾದ್ರು ತೋರಿಸ್ಬೇಕು. ವಾವ್ ಅಂತ. ಯಾಕೆಂದರೆ ಟೈಮ್ ಇಲ್ಲ ಜನಗಳ ಹತ್ರ, ಅಷ್ಟೊಂದು ನೋಡೋಷ್ಟು ಸಮಯನೇ ಇಲ್ಲ. ಹೊಸದಾಗಿ ಏನಾದರೂ ಇದ್ದರೆ ಮಾತ್ರ ನೋಡ್ತಾರೆ. ಈವನ್ ಫ್ರೀಯಾಗಿ ಟಿಕೆಟ್ ಕೊಡ್ತೀನಿ ಅಂದರೂ ಬರೋಲ್ಲ ಜನ. ಸೊ ಅಂಥದ್ರಲ್ಲಿ ಅವರು ಕತೆ ಹೇಳೋ ಶೈಲಿ ಆ್ಯಂಡ್ ಅವರ ಇಮ್ಯಾಜಿನೇಷನ್ ಸ್ಟೈಲ್. ಇವಾಗ ಜನಕ್ಕೆ ಅಟೆನ್ಷನ್ ಸ್ಪ್ಯಾನೇ ಕಡಿಮೆ ಆಗ್ಬಿಟ್ಟಿದೆ. ಒಂದು 3 ಸೆಕೆಂಡ್ಸ್ ಮ್ಯಾಕ್ಸಿಮಮ್ 5 ಸೆಕೆಂಡ್ಸ್ ಸ್ಕ್ರೋಲ್ ಮಾಡ್ತಾರೆ. ಹೌದು, ಆ 3 ಸೆಕೆಂಡ್ಸಲ್ಲೇ ಟಕ್ಕನ್ನು ಗ್ರಾಬ್ ಮಾಡಬೇಕು, ಇಲ್ಲಾಂದರೆ ಮೇಲೆ ಎತ್ಬಿಡ್ತಾರೆ. ಟ್ರೈಲರ್ನ ಇಷ್ಟಪಟ್ಟಿರೋದೇ ಆಲ್ರೆಡಿ ನಮಗೆ ಖುಷಿ ವಿಷಯ. ಹೌದು ಹೌದು ಮೇಡಮ್, ಸಿನಿಮಾದ ಟ್ರೈಲರ್ ಎಲ್ಲ ನೋಡಿದ್ರೆ ಈ ಸಿನಿಮಾನ ಯಾಕೆ ಪ್ಯಾನ್ ಇಂಡಿಯಾ ಮಾಡಬಾರ್ದಾಗಿತ್ತು? ಪ್ಯಾನ್ ಇಂಡಿಯಾ ತೆಲುಗು, ತಮಿಳು, ಹಿಂದಿ, ಪ್ಯಾನ್ ಇಂಡಿಯಾನ ನಾವು ಮಾಡೋದಲ್ಲ, ಅದನ್ನ ಜನನೇ ಮಾಡೋದು. ಅವರಿಗೆ ಇಷ್ಟ ಆದರೆ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ. ನಮ್ಮ ಲ್ಯಾಂಗ್ವೇಜ್ ಏನಿದೆ ನಾವು ನಮ್ದಲ್ಲಿ ತೆಗಿಬೇಕು, ಜನಕ್ಕೆ ಇಷ್ಟ ಆದರೆ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ. ಹೌದು ಸರ್ ನೀವೇನು ಹೇಳ್ತೀರಿ? ಹೌದು, ಅದು ನಮಗೂ ಇಷ್ಟನೇ. ಅದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು, ಇದನ್ನೆಲ್ಲ ಜನಗಳು ನೋಡಬೇಕು, ಈ ಥರ ವಿಜುವಲ್ಸು. ಯೂಶ್ವಲಿ ಮೊನ್ನೆ ಎಲ್ಲ ಮಾತಾಡ್ತಾಯಿದ್ರು ನೋಡಿ ಮಲಯಾಳಮಲ್ಲಿ ಎಷ್ಟು ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತಾರೆ, 50 crore ಆಯಿತು, 100 crore ಆಯಿತು, ಆ ಥರ ಮಾತಾಡ್ತಿದ್ರು. ಹಾಗೆಯೇ ತಮಿಳಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ತೆಲುಗಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ಆಫ್ಟರ್ KGF, ಆಫ್ಟರ್ ಕಾಂತಾರ ಯಾವುದಂತ ಆ ಥರ ಕೇಳ್ತಿದ್ದಾರೆ ಕ್ವಶನ್ಸ್. ಸೊ ಎಷ್ಟು ದಿನ ಅಂದರೆ ನಾವು ಮಲಯಾಳಂ ಮೂವೀಸು ಅದು ಬೇರೆ ಭಾಷೆ ಸಿನಿಮಾಗಳನ್ನ ನಾವು ಹೊಗಳುತ್ತಾರೆ. ನಮ್ಮಲ್ಲೂ ಒಂದು ಒಳ್ಳೆಯ ಸಿನಿಮಾಗಳು ಬರ್ತಾಯಿದೆ. ಸೊ ಇವಾಗ ನೋಡಿ, ನಾವು ಹಾಗಂತೇಳಿ ನಾವು ಅದ್ಭುತವಾಗಿ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಒಂದು ಸಿನಿಮಾ ಮಾಡಿದ್ದೀವಿ, ಅದನ್ನು ನೀವು ನೋಡಿ ಹೇಳಿ, ಏನಾದರೂ ತಪ್ಪಿದರೆ ಹೇಳಿ, ಡೆಫಿನೆಟ್ಲಿ ಅದನ್ನು ತಿದ್ಕೊಂಡು ನೆಕ್ಸ್ಟ್ ಮುಂದೆ ಸಿನಿಮಾ ಮಾಡುವಾಗ ಅದನ್ನು ಹೊಸ ಥರ ಬೇರೆ ಥರ ಏನಾದರೂ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಸೌತ್ ಇಂಡಸ್ಟ್ರಿ ಆಲ್ರೆಡಿ ಪ್ಯಾನ್ ಇಂಡಿಯಾ ಸದ್ದು ಮಾಡಿದೆ. ಬಿಕಾಸ್ ನಾನು ಇವಾಗ ಮಿಸ್ ಇಂಡಿಯಾ ಕಾಂಪಿಟೇಷನಿಗೆ ಮುಂಬೈಗೆ ಹೋಗಿರುವಾಗ ಅಲ್ಲಿನ ಬಿಗ್ ಪೀಪಲ್ ಆ್ಯಂಡ್ ವೆರಿ ನೋಟಬಲ್ ಇಂಡಸ್ಟ್ರಿ ಪೀಪಲ್, ಬಾಲಿವುಡ್ ಅವರು, ಟೈಮ್ಸ್ ಆಫ್ ಇಂಡಿಯಾದವರು ಅವ್ರೆಲ್ಲ ಮಾತಾಡುವಾಗ ಅವರು ಹೇಳಿದ್ದು, ವಾವ್ ಕನ್ನಡ ಇಂಡಸ್ಟ್ರಿ ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ, ಕನ್ನಡ ಆ್ಯಕ್ಟ್ರೆಸ್, ಅಲ್ಲಿ ಆ ರೆಸ್ಪೆಕ್ಟ್ ನಮಗೆ ಸಿಕ್ತಿತ್ತು. ಓ ಶಿ ಈಸ್ ಸೌತ್ ಇಂಡಿಯನ್ ಆ್ಯಕ್ಟ್ರೆಸ್, ಕನ್ನಡ ಆ್ಯಕ್ಟ್ರೆಸ್ ಅಂತ ಹೇಳ್ತಿದ್ರು. ಸೊ ಅಲ್ಲಿ ತೋರಿಸುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರು ಆಲ್ರೆಡಿ ಒಂದು ಸಾಧನೆನ ಮಾಡಿದ್ದಾರೆ ಅಂತ. ಸೊ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹೌದು, ಅದು ಇವಾಗಿಂದ ಇಲ್ಲ, ತುಂಬ ವರ್ಷಗಳಿಂದನೇ. ಶಂಕರ್ ನಾಗ್ ಅವ್ರ ಕಾಲ, ಪುಟ್ಟಣ್ಣ ಕಣಗಾಲ್ ಅವ್ರ ಕಾಲ. ಪುಟ್ಟಣ್ಣ ಕಣಗಾಲ್ ಅವ್ರು ನೆನೆಸ್ಕೊಂಡ್ರೆ ರಿಯಲಿ ನಮ್ಮ ಕನ್ನಡದವರು ನಾವು ಅದೃಷ್ಟವಂತರು. ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಹೊಸತನ ಏನೋ ತೊಗೊಂಬರ್ತಾರೆ, ಹೊಸ ಕತೆ, ಹೊಸ ಆರ್ಟಿಸ್ಟ್ಗಳು, ಮತ್ತು ಹೊಸ ಟೆಕ್ನಿಷಿಯನ್ಸು. ರಿಯಲಿ ಅದು ಚಾಲೆಂಜ್, ಆ ಸವಾಲನ್ನ ಎದುರಿಸ್ಕೊಂಡು ಅವ್ರು ತಗೊಳ್ತಿದ್ದಂಥ ನಿರ್ಧಾರಗಳು ಅದ್ಭುತ. ನಾಗರಾವು ಮಾಡಿದ ಟೈಮಲ್ಲಿ ಕಂಪ್ಲೀಟ್ ಎಲ್ಲ ಹೊಸ ಟೀಮು, ಹೊಸ ಆರ್ಟಿಸ್ಟು, ಹೊಸ ಟೆಕ್ನಿಷಿಯನ್ಸು. ಸೊ ಆ ಥರ ನಮ್ಮ ಉಪೇಂದ್ರ ಅವರು ಅಷ್ಟೇ. ಇವನು ಉಪೇಂದ್ರ ಅವರ ಕತೆ ಹೇಳೋ ಸ್ಟೈಲ್, ನಮ್ಮ ಡೈರೆಕ್ಟ್ರು ಸ್ವಲ್ಪ ನನಗೆ ಎಲ್ಲೋ ಒಂದು ಕಡೆ ಅವರಲ್ಲಿ ಒಂಚೂರು ಉಪೇಂದ್ರ ಅವರ ಅಂಶ ಇದೆ ಸ್ವಲ್ಪ. ಸೊ ಮೊನ್ನೆ ರೀಸೆಂಟಾಗಿ ಥ್ರಿಲ್ಲರ್ ಮಂಜು ಅವರು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಅವ್ರು ಹೇಳಿದರು, ಇವನು ನನ್ನ ಮನಸ್ಸಲ್ಲಿ ಅದು ಓಡ್ತಾ ಇತ್ತು. ನನಗೆ ಸೂರ್ಯ ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರು ಹೇಳಿದ್ದು ನೀವು ಕೇಳಿದ್ರಲ್ಲ ಅವತ್ತು, ಅಷ್ಟು ಮಾಡಿದ್ದೀನಿ. ಓಮು ರೀಸೆಂಟಾಗಿ UI ಅವ್ರಿಗೂ ಮಾಡಿದ್ದೀನಿ ಅವ್ರ ಜೊತೆ, ಉಪೇಂದ್ರ ಅವ್ರ ಜೊತೆ. ಸೇಮ್ ಇದೇ ಥರನೇ ಒಂದು ಹ್ಯಾಟ್ ಹಾಕೊಂಡು ಮೂಲೆಯಲ್ಲಿ ಮಾಸ್ಟ್ ಹಿಂಗೆ ಬೇಕು ಇದೇ ಥರ ಕತೆ. ಶಾರ್ಟ್ಸ್ ಹೇಳೋ ಸ್ಟೈಲೆಲ್ಲ ನನಗೆ ಉಪೇಂದ್ರ ಅವ್ರನ್ನೇ ನೋಡ್ದಂಗೆ ಆಗ್ತಾಯಿತ್ತು ಅಂತ ಹೇಳ್ತಾರೆ. ಸೊ ನನಗೂ ಅದೇ ಥರ ನನಗೆ ಉಪೇಂದ್ರ ಅವ್ರಿಗೆ ಸಿನಿಮಾ, ಓಂ, ಸ್ವಸ್ತಿಕ್, ಪ್ರತಿಯೊಂದು ಸಿನಿಮಾನೂ ಕೂಡ ಅವ್ರದ್ದು ಏನೋ ಒಂದು ಹುಚ್ಚುತನ ಅನ್ನೋದಕ್ಕಿಂತ ಅವ್ರದ್ದು ಹುಚ್ಚುತನ ಅಲ್ಲ, ಅದು ಏನೋ ಒಂದು ಒಳಗಡೆ ಒಂದು ಕುದೀತಾ ಇರುತ್ತೆ, ತುಮುಲ ತಬಕ ಏನೋ ಒಂದು ಮಾಡಬೇಕು, ತೋರಿಸ್ಬೇಕು, ಈ ಥರ ನನ್ನ ಒಳಗಡೆ ಈ ಥರ ಇದೆ ಅಂತ. ಸೊ ಆ ಥರ ಒಂದು ಪ್ಯಾಷನ್ ಇದೆ ನಮ್ಮ ಡೈರೆಕ್ಟ್ರು ಮಾಸ್ಟರ್ ಸೂರ್ಯಗೆ. ಸೊ ಅವರೇನೋ ಸೂರ್ಯ ಮತ್ತು ನಾವೀಗೇನು ಮಾಡಿದ್ದೀವಿ ಈ ಎಂಟೈರ್ ಟೀಮ್, ಒಂದು ಸಿನಿಮಾ ಮಾಡಿಬಿಟ್ಟು ಏನೋ ನಮ್ಮದು ಒಂದು ಆಸೆ ಇದೆ ಮಾಡಬೇಕು ಅಂತ ಆ ಥರ ಬಂದಿಲ್ಲ. ನಾವೆಲ್ಲರೂ ಇನ್ನೂ ಇದೇ ಥರ ಹೊಸ ಸೃಜನಶೀಲತೆ ಇರುವಂಥ ಸಿನಿಮಾಗಳನ್ನ ಕೊಡಬೇಕು. ತುಂಬ ಕಥೆಗಳಿದೆ ನಮ್ಮಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬಹಳ ಕಥೆಗಳಿದೆ. ಆ ಥರ ಕಥೆಗಳ್ನ ಕ್ರಿಯೇಟಿವ್ ಆಗಿ ಹೊರಗಡೆ ಜನಗಳಿಗೆ ಹೇಳಬೇಕು. ಕಥೆಗಳು ಪ್ರತಿಯೊಬ್ಬರಿಗೂ ಕಥೆಗಳು ಇಷ್ಟ ಆಗುತ್ತೆ. ನಿಮಗೂ ಕೂಡ ಒಂದು ಕುತೂಹಲ ಭರಿತವಾಗಿರೋ ಕಥೆಗಳು ಹೇಳ್ತಾ ಇದ್ದರೆ ನೀವು ಹೌದು ಎಸ್ ಮುಂದೆ ಏನಾಗುತ್ತೆ ಅಂತ ಕುತೂಹಲ ಇರುತ್ತೆ. ಯಾಕಂದರೆ ನಮಗೆ ಎಲ್ಲ ಆಫ್ಟರ್ ಅದಾದಮೇಲೆ, ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ, ನಾವು ಜೀವನದಲ್ಲಿ ಸೆಟಲ್ ಆಗಿದ್ಮೇಲೆ ಏನಾದರೂ ಒಂದು ಒಳ್ಳೆಯ ವಿಷಯ ಅಥವಾ ಆಧ್ಯಾತ್ಮಿಕ ವಿಷಯಗಳು, ಅಥವಾ ಹೊಸ ಕ್ಯೂರಿಯಾಸಿಟಿ ಅಂತ ಹೊಸ ವಿಷಯಗಳು, ಅಥವಾ ಕೆಲವರು ಕಾದಂಬರಿ ಓದೋಕ್ಕೆ ಶುರು ಮಾಡ್ತಾರೆ. ಸೊ ಆ ಥರ ಕಥೆಗಳಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಸೊ ನಮ್ಮಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಕೆಲವೊಂದು ಕಥೆಗಳನ್ನ ಸಿನಿಮಾದ ಮೂಲಕ ಹೇಳೋಣ ಅಂತ ಅಷ್ಟೇ. ಸಿನಿಮಾದ ಮೂಲಕ ಮೀನ್ಸ್ ಈ ಥರ ಜಾಗಗಳು
ತೋರಿಸ್ಬಿಟ್ಟು ಜಾಗಗಳ ಮೂಲಕ ಒಂದು ಕಥೆ ಹೇಳೋದು, ಅಥವಾ ಒಂದು ವ್ಯಕ್ತಿಗಳನ್ನ ಪಾತ್ರಗಳನ್ನ ಸೃಷ್ಟಿಸಿ ಆ ಪಾತ್ರಗಳ ಮೂಲಕ ಕಥೆ ಹೇಳೋದು, ಅಥವಾ ಒಂದು ವಸ್ತುಗಳ ಮೂಲಕನೂ ಕಥೆ ಹೇಳ್ತಾ ಇದ್ದಾರೆ. ಇವನ್ ನಾವು ಒಂದು ರೋಸ್ ಇಟ್ಕೊಂಡು ಒಂದು ರೋಸಲ್ಲಿ ಒಂದು ಕಥೆ ಹೇಳ್ಬೋದು. ಸೊ ಆ ಥರ ಐ ಮೀನ್ ಒಂದು ಒಳ್ಳೆಯ ಅವಕಾಶಗಳಿಗೆ ನಾವು ಕೂಡ ವೆಯ್ಟ್ ಮಾಡ್ತಿರ್ತೀವಿ. ಸೊ ಆ ಥರ ಅವಕಾಶಗಳು ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ ಮುಂದಿನ ದಿನಗಳಲ್ಲಿ ಕಥೆ ಹೇಳೋದಕ್ಕೆ. ಎಸ್, ಸಿನಿಮಾದ ಟ್ರೈಲರ್ ನೋಡಿದ್ರೆ CGI ಕೂಡ ಸಖತ್ತಾಗಿ ಅದ್ದೂರಿಯಾಗಿ ಎದ್ದು ಕಾಣಿಸುತ್ತೆ. ಸೊ ಏನು ಹೇಳ್ತೀರಿ ಅಷ್ಟು? ನಮ್ಮ ಮೂವಿಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಎಂಟೈರ್ ಟೀಮ್ ಎವ್ರಿ ಡಿಪಾರ್ಟ್ಮೆಂಟಲ್ಲಿ ಇರೋ ಟೆಕ್ನಿಷಿಯನ್ ಸ್ಟ್ರೆಂತ್ ಅದು. ನಾಟ್ ಜಸ್ಟ್ CGI, ಎವ್ರಿ ಡಿಪಾರ್ಟ್ಮೆಂಟ್ ಅಷ್ಟು ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಆ್ಯಂಡ್ ಮಾಂಕ್ ದ ಯಂಗ್ ಅಂದರೆ ಯಂಗ್ ಪೀಪಲ್ ಸೇರ್ಕೊಂಡೇ ಮಾಡಿರೋದು ಮಾಂಕ್ ದ ಯಂಗ್ ಅನ್ನೋ ಥರ ನಾನು ಹೇಳ್ತಿರ್ತೀನಿ. ಬಿಕಾಸ್ ಎಲ್ಲರೂ 20ಸಲ್ಲಿರೋದು, ಹೀರೋ ಹೀರೋಯಿನ್, DOP, ಡೈರೆಕ್ಟರ್, CG ಮಾಡಿರೋದು, VFX ಟೀಮ್, ಎಡಿಟರ್, ಪ್ರತಿಯೊಬ್ಬರು 20ಸಲ್ಲಿದ್ದಾರೆ. ಸೊ ಫಸ್ಟ್ ಇದ್ದಿದ್ದು ಫುಟೇಜ್ ಆ್ಯಕ್ಚುಲಿ ನಮ್ಮ DOP ಕಾರ್ತಿಕ್ ಶರ್ಮಾ ಅವರು ಕೂಡ ವಿಕ್ರಾಂತ್ ರೋಣ ಮೂವಿಯಲ್ಲೆಲ್ಲ 3 ಇಯರ್ಸು ಅಸೋಸಿಯೇಟ್ DOP ಆಗಿ ವರ್ಕ್ ಮಾಡಿದ್ದಾರೆ ವಿಲಿಯಂ ಡೇವಿಡ್ ಸರ್ ಜೊತೆ. ಅವರು ವೆರಿ ಗುಡ್ ಟೆಕ್ನಿಷಿಯನ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಸೂರ್ಯ ಸರ್ ಕೂಡ ಅವ್ರು ಏನೋ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವರು ಏನು ಥಿಂಕ್ ಮಾಡ್ತಾರೆ, ಯಾವ ಥರ ಶಾರ್ಟ್ಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದಾದಮೇಲೆ ಅಗೇನ್ ನಮ್ಮ VFX ಡಿಪಾರ್ಟ್ಮೆಂಟ್ ಅವರು 19-20 ಅವರೆಲ್ಲ ಇದ್ದಾರೆ ಏಜ್ ಅವರು. ಬಟ್ ಅವ್ರನ್ನ ನೋಡಿದ್ರೆ ಇವರೇನೋ ಇದನ್ನು ಮಾಡಿರೋದು ಅನಿಸುತ್ತೆ. ನಮ್ಮ ಫುಟೇಜ್ನ ಕಂಪ್ಲೀಟ್ ವಾವ್ ಅನ್ನೋ ಥರ ಅವರು VFX ಮಾಡಿದ್ದಾರೆ. ಆ್ಯಂಡ್ ಅದೊಂದು ಪ್ರೌಡಾಗಿ ಹೇಳ್ಬೋದು, ಫಸ್ಟ್ ಕನ್ನಡ ಮೂವಿಯಲ್ಲಿ ಈ ಲೆವೆಲಿಗೆ ನಮಗೆ CGI ಮಾಡಿರೋ ಒಂದು ಮೂವಿ ಅಂತ ಹೇಳ್ಬೋದು. ನೀವು ಯು ಕ್ಯಾನ್ ಕಂಪೇರ್ ಟು ಎನಿ ಬಾಲಿವುಡ್ ಮೂವೀಸ್, ಎನಿ ಸೌತ್ ಮೂವೀಸ್ ಆಲ್ಸೋ. ಅದಕ್ಕಿಂತ ಚೆನ್ನಾಗಿ CGI ವರ್ಕ್ ಮಾಡಿದ್ದಾರೆ. ಎಸ್ ಸರ್, ಈ ಜಾಗ ಈಗ ಏನು ಗುಹಾಂತರ ಇದೆಯಲ್ಲ, ಸೊ ಈ ಸಿನಿಮಾದಲ್ಲಿ ಕೂಡ ಕೆಲವೊಂದು ಶಾರ್ಟ್ಸು ತೆಗೆದಿರೋ ಖಂಡಿತ ತೆಗೆದಿದೆ. ಸೊ ಈಗ ನೋಡಿರೋದಕ್ಕೂ ಸಿನಿಮಾದಲ್ಲಿ ನೀವು ಟ್ರೈಲರಲ್ಲೂ ನೋಡಿರ್ತೀರಿ, ಸಿನಿಮಾನು ನೋಡಿರ್ತೀರಿ ಆಲ್ಮೋಸ್ಟ್ ಎಲ್ಲ. ಹೌದು. ಸೊ ಬೇರೆ ಥರನೇ ಬಂದಿದೆ, ಏನು ಹೇಳ್ತೀರಿ? ಖಂಡಿತ ಈ ಜಾಗ ನಮಗೆ ನೀಡಿದ್ದಕ್ಕೆ ರಮೇಶ್ ಸರ್ ಆ್ಯಂಡ್ ಅಕ್ಷಯ್ ಅವ್ರಿಗೆ, ಗುಹಾಂತರ ಈ ರೆಸಾರ್ಟ್ ಓನರ್, ಅವ್ರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಅವರು ಪ್ರತಿಯೊಂದು ಹಂತದಲ್ಲೂ ನಾವು ಎಷ್ಟು ಸರಿ ಶೂಟಿಂಗ್ ಬಂದಿದ್ವಿ, ಪ್ರತಿಯೊಂದು ಹಂತದಲ್ಲೂ ತುಂಬ ಸಹಕಾರ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಇರ್ಬೋದು, ನಮ್ಮ ಬೇರೆಯವ್ರಿಗೆ ಯಾವ ಥರ ಮಾಡ್ತಾರಿಲ್ಲ ಗೊತ್ತಿಲ್ಲ, ನಮ್ಮ ಸಿನಿಮಾ ಮೇಲೆ ಅವ್ರಿಗೆ ಏನೋ ಒಂಥರ ಸ್ಪೆಷಲ್ ಪ್ರೀತಿ, ಏನೋ ಒಂದು ವಿಶೇಷ ಪ್ರೀತಿ ಇದೆ ಅವ್ರಿಗೆ. ನಾವು ಯಾವಾಗಲೂ ಋಣಿಯಾಗಿರ್ತೀವಿ, ಯಾವಾಗಲೂ ಕೃತಜ್ಞರಾಗಿರ್ತೀವಿ. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡಬೇಕು. ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿರೋಂಥ ಎಲ್ಲ ತಂತ್ರಜ್ಞರು, ಟೆಕ್ನಿಷಿಯನ್ಸ್, ಎಲ್ಲ ಆರ್ಟಿಸ್ಟ್, ಕಲಾವಿದರಲ್ಲಿ ನಾವು ಸ್ಟಾರ್ಟಿಂಗ್ ಬಿಗಿನಿಂಗ್ ಡೇಸಲ್ಲಿ ನಾವು ಶುರು ಮಾಡಿದಾಗ ಶಿವಪ್ಪ ಕುಡ್ಲೂರು ಆ್ಯಂಡ್ ಶೋಭಾ, ಆಮೇಲೆ ರವಿ ಮಟ್ಟಿಯವರು, ರವಿಶಂಕರ್ ಅಂತ, ಮಧುಮತಿ, ರೋಹಿಣಿ, ಸುಮಂತ್, ಆಮೇಲೆ ಸಾರಸ್ ಅಂತ ಒಬ್ಬ ಹುಡುಗ ಬೀರ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ಅವನಿಗೆ ರೀಸೆಂಟಾಗಿ ನಮ್ಮ ಸಿನಿಮಾ ಕೆಲಸದ ವಿಷಯವಾಗಿ ಹೋಗಬೇಕಾದ್ರೆ ಬೈಕಲ್ಲಿ ಆಕ್ಸಿಡೆಂಟ್ ಆಯಿತು. ಈ ಕಾಲಲ್ಲಿ ಕಟ್ಟಾಗ್ಬಿಟ್ಟಿದೆ, ಮೂಳೆನೇ ಕಟ್ಟಾಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲೂ ಕೂಡ ಅವನು ನಾನು ಸಿನಿಮಾ ಜನಗಳು ನೋಡಬೇಕಿದ್ದಾನೆ ಅಂತ ಯಾವಾಗಲೂ ಸಿನಿಮಾನೇ ನಾನು ಉಸಿರು ಅಂತ ಹೇಳ್ತಿದ್ದಾನೆ. ಸೊ ಅಂಥವ್ರಿಗೆಲ್ಲ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು. ಅವರೆಲ್ಲರಿಗೂ ನಾನು ಕೃತಜ್ಞರಾಗಿರ್ತೀನಿ. ಮೊನ್ನೆ ಟ್ರೈಲರ್ ಲಾಂಚಿಗೆ ಬೇಡ ಅಂದರೂ ಕೂಡ ಇಲ್ಲ ನಾನು ಬರ್ತೀನಿ ಅಂತ ಅವರು ಭಾವವ್ರ ಕಾರಲ್ಲಿ ಬಂದು ವೀಲ್ ಚೇರಲ್ಲಿ ಬಂದು ಅಲ್ಲಿ ಕುತ್ಕೊಂಡು ಅವತ್ತು ಸಿನಿಮಾನೇ ಉಸಿರು ಅಂತಿದ್ದಾನೆ. ಎಲ್ಲರೂ ಕೋಆರ್ಡಿನೇಷನ್ ಮಾಡಿಕೊಂಡು ಅಲ್ಲೂ ಪೋಸ್ಟ್ಗಳು ಮಾಡಿಕೊಂಡು ಅಷ್ಟು ಪ್ಯಾಷನೇಟ್ ಪೀಪಲ್ ಸೇರಿ ಮಾಡಿರೋದು. ಬೆಡ್ ಮೇಲೆ ಕುತ್ಕೊಂಡಿದ್ದಾನೆ 24 ಅವರ್ಸಲ್ಲಿ 6 ಅವರ್ಸ್ ನಿದ್ರೆ ಮಾಡ್ತಾನೆ ಅಷ್ಟೇ. ಮಿಕ್ಕಿದ ಎಂಟೈರ್ ಥಿಂಕ್ ಮಾಡೋದು ಸಿನಿಮಾ ಪ್ರಮೋಷನ್ಸು, ಸೋಷಿಯಲ್ ಮೀಡಿಯಾ, ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾನೆ, ಅಲ್ಲಾಕಿ ಇಲ್ಲಾಕಿ. ಒಳ್ಳೆ ಸಿನಿಮಾ ಬಂದಿದೆ, ನಾವು ಏನು ದುಡ್ಡು ಸಂಪಾದನೆ ಮಾಡಬೇಕಂತಲ್ಲ, ಇದನ್ನು ಜನಗಳು ತಲುಪಿಸೋಣ, ಜನಗಳು ನೋಡಲಿ, ರೆಕಗ್ನೈಸ್ ಮಾಡಲಿ ನಮ್ಮಲ್ಲಿ ಈ ಥರ ಒಂದು ಪ್ರತಿಭೆಗಳಿದ್ದಾರೆ ಅಂತ. ಮತ್ತು ಹಿರಿಯ ನಟರು ಪ್ರಣಯ್ ಮೂರ್ತಿ ಸರ್ ಅಂತ ಇದ್ದಾರೆ. ಅವರು ಈ ಏಜಲ್ಲೂ 73-74 ವರ್ಷ ಅವ್ರಿಗೆ, ಈ ಏಜಲ್ಲೂ ಕೂಡ ಯಾವ ಫಾರೆಸ್ಟ್ ಹೇಳಿದ್ರು ಬರ್ತಾಯಿದ್ರು, ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು ಬರೋರು. ಡಬ್ಬಿಂಗಿಗೆ ಎಲ್ಲ ಕಡೆ ಮೊನ್ನೆ ಪ್ರಮೋಷನ್ಗೆ ಆ್ಯಕ್ಟಿವಿಟೀಸ್ಗೆ ನಾವು ಬ್ರಿಗೇಡ್ ರೋಡ್ MG ರೋಡಲ್ಲಿ ಬೆಳಿಗ್ಗೆಯಿಂದ ರಾತ್ರಿ 8:30-9 ಗಂಟೆವರೆಗೂ ತುಂಬ ಜಸ್ಟ್ ಪಬ್ಲಿಕ್ ರಿಯಾಕ್ಷನ್ಸ್ ಆಫ್ಟರ್ ವಾಚಿಂಗ್ ದ ಟ್ರೈಲರ್. ನಿಮ್ಗೇನು ಅನಿಸುತ್ತೆ ಅಂತ ನಾವು ಕೇಳೋಣ, ತುಂಬ ಜನಗಳು ಕೇಳ್ತಾಯಿದ್ವಿ ನಮ್ಮ ಓನ್ ಎಕ್ಸ್ಪೆರಿಮೆಂಟ್ಗೆ. ಅಂಥ ಜಾಗಗಳೆಲ್ಲ ಬರ್ತಾಯಿದ್ರು ಪ್ರಣಯ್ ಮೂರ್ತಿಯವರು, ಮತ್ತು ಉಷಾ ಭಂಡಾರಿ ಮ್ಯಾಮ್ ಆ್ಯಂಡ್ ಇವನ್ ಸೌಂದರ್ಯ. ನಾನು ಇವ್ರನ್ನ ಹೊಗಳ್ತಾ ಇಲ್ಲ, ಇರೋದು ಸತ್ಯ ಹೇಳ್ತಾನೆ ಇವ್ರ ಬಗ್ಗೆ. ಇವ್ರ ಜಾಗದಲ್ಲಿ ಬೇರೆ ಯಾರೇ ಬಂದಿದ್ರು ಕೂಡ ಅಲ್ಲಿ ಅದನ್ನ ಅಷ್ಟೊಂದು ಜನ ಎಲ್ಲ ಒಂದು ಫಾರೆಸ್ಟಲ್ಲಿ ಹೋದರೆ ಒಂದು 25 ಜನ ಬರೀ ನಮ್ಮ ಯೂನಿಟ್ಸ್ ಅವರೇ ಇರ್ತಾಯಿದ್ರು. 25 ಜನ, ಅಷ್ಟು ಜನ ಗಂಡಸ್ರ ಮಧ್ಯೆ ಇವರೊಬ್ಬರೇ. ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇರಲ್ಲ ಸಮಟೈಮ್ಸು. ಫಾರೆಸ್ಟ್ ಮಿಡ್ಲಲ್ಲಿ ಎಲ್ಲ ವೆಹಿಕಲ್ಸು ಬರೋಲ್ಲ. ಅಲ್ಲಿ ಯಾವುದೋ ಒಂದು ರೂಮಲ್ಲಿ ಅಲ್ಲೇನೋ ಡ್ರೆಸ್ ಚೇಂಜಿಂಗ್ ಆ ಥರ ಇದೆಲ್ಲ ಸಹಿಸ್ಕೊಂಡಿದ್ದಾರೆ. ತುಂಬ ಸಪೋರ್ಟಿವ್ ಆಗಿ ಏನದು ಎಲ್ಲದಕ್ಕೂ ಹೊಂದಿಕೊಳ್ಳುವಂಥ ಒಂದು ನೇಚರ್, ಒಂದು ಗುಣ ಇದೆ ಇವರಲ್ಲಿ.
ಒಳ್ಳೇದಾಗುತ್ತೆ ಅವ್ರಿಗೆ ಫ್ಯೂಚರಲ್ಲಿ. ಖಂಡಿತ ಇಬ್ರಿಗೂ ಒಳ್ಳೇದಾಗುತ್ತೆ, ಇಬ್ರಿಗೂ ಒಳ್ಳೇದಾಗಬೇಕು. ಆಗಲಿ ಆಗಲಿ ಸರೋವರ್ ಕೂಡ ಅಲ್ಲಿ ಕಂಪ್ಲೀಟ್ ಸೆಟ್ ಅಲ್ಲಿ ಎಲ್ಲಾ ವರ್ಕ್ಗಳನ್ನೂ ಅವ್ರು ಮಾಡ್ತಿದ್ರು. ಹಾಗೇನಿಲ್ಲ, ಎಲ್ಲರೂ ಮಾಡ್ತಿದ್ರು. ಯಾರಿಗಾದ್ರೂ ಏನಾದ್ರು ಬೇಕಂದ್ರೂ ಇವರು ಓಡೋಗಿ ಎಲ್ಲ ವರ್ಕ್ಗಳು ಮಾಡಿ ಎಲ್ಲರ ಜೊತೆ ಕೋಆರ್ಡಿನೇಷನ್ ಮಾಡಿ ಕೊನೆಗೆ ಈ ಕಡೆ ಬಂದು ಟೇಕ್ ರೆಡಿ ಆದ ತಕ್ಷಣ ಬಂದು ಇಲ್ಲಿ ಡಿಫ್ರೆಂಟ್ ಪರ್ಸನ್, ಇಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸೇ ಚೇಂಜ್. ಆ ಥರ ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ಎಲ್ಲರೂ. ನಮ್ಮ ಟೀಮಲ್ಲಿರೋ ಪ್ರತಿಯೊಬ್ಬರು ಮಲ್ಟಿ ಟಾಸ್ಕಿಂಗ್ ಮಾಡಿ ಒಂದು ಫ್ಯಾಮಿಲಿ ಅಂತ, ಇದು ಒಂದು ಫ್ಯಾಮಿಲಿಯ ವರ್ಕ್ ಅಂತ ಥಿಂಕ್ ಮಾಡಿದ್ದಾರೆ. ನಮಗೆ ಎಷ್ಟೋ ಕಡೆ ಫಾರೆಸ್ಟಲ್ಲೆಲ್ಲ ಅಲ್ಲಿ ಹಳ್ಳಿ ಮಂಗಳೂರು ಸೈಡಲ್ಲಿ ಎಲ್ಲ ಉಡುಪಿ ಹೆಬ್ರಿಯಲ್ಲೆಲ್ಲ ಡ್ರೆಸ್ ಚೇಂಜಿಂಗ್ ರೂಮ್ ಇಲ್ಲ ಅಂದರೆ ಅಲ್ಲಿನ ಫ್ಯಾಮಿಲಿ, ಅಲ್ಲಿಂದ ಒಂದು ಮನೆಯವರು, ಅಲ್ಲೊಂದು ಹಟ್ ಥರ ಇರೋ ಮನೆಗಳು, ಆ ವೆದರ್ ಹೆಂಗಿರ್ತಿತ್ತು, ಆ ಆಂಟಿಗಳೆಲ್ಲ ಬಂದು ಆ ಹೆಂಗಸರು ನಮ್ಮನ್ನ ಫ್ಯಾಮಿಲಿ ಥರ ಅವ್ರ ಮನೆಗೆ ಸೇರಿಸಿ, ನಾವು ಯಾರೋ ಬೆಂಗಳೂರಿಂದ ಯಾರೋ ಶೂಟಿಂಗಿಗೆ ಹೋಗಿರೋರು ನಮ್ಮನ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಊಟ ಎಲ್ಲ ಕೊಟ್ಟು ನಮ್ಗಲ್ಲಿ ಡ್ರೆಸ್ ಚೇಂಜಿಗೆ ಆಪರ್ಚುನಿಟಿ ಕೊಟ್ಟು ಅವರು ಬಂದು ಅಷ್ಟು ನಮ್ಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ನಮ್ಮ ನಿರ್ಮಾಪಕರು ಇದಾರಲ್ಲ, ಆ ನಿರ್ಮಾಪಕರು ಒಬ್ಬೊಬ್ಬರು ಒಂದೊಂದು ರಾಜ್ಯದವರು. ಮಿಲ್ಟ್ರಿ ಅವರು ಕರ್ನಲ್ ರಾಜೇಂದ್ರನ್ ಅಂತ ಇದ್ದಾರೆ. ಅವ್ರಿಗೆ ನಾವು ಜೀವನ ಪೂರ್ತಿ ನಾವು ಋಣಿಯಾಗಿರ್ಬೇಕು. ಬಿಕಾಸ್ ಅವರು ನಮಗೆ ಕೆಲವೊಂದು ಲೊಕೇಶನ್ಸ್ಗಳನ್ನ ಬಹಳ ಶ್ರಮ ವಹಿಸಿ ನಮಗೆ ಹುಡುಕಿ ಕೊಟ್ಟಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಕನ್ನಡ ಕಲ್ತ್ಕೊಂಡು ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ. ರಂಜಿತ್ ಕರ್ಪಾಟಿ ಅಂತೇಳಿ, ಮತ್ತು ಇವರು ಲಾಲ್ ಚಂದ್ ಅಂತೇಳಿ, ಅವರು ರಾಜಸ್ಥಾನ ಅವರು ಕೂಡ ಬಹಳ ಕೈ ಜೋಡಿಸಿದ್ದಾರೆ, ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ವಿನಯ್ ರೆಡ್ಡಿ ಶೆಟ್ಟಿ ಹೇಳಿ ಅಂತೇಳಿ ಅವರು ಬಂದಿದ್ದು ನಮಗೆ ನಿಜವಾಗ್ಲೂ ಒಂದು ಏನೋ ಒಂದು ಉತ್ಸಾಹ, ಏನೋ ಒಂದು ಶಕ್ತಿ ಬಂದಂಗಾಯಿತು ನಮಗೆ. ಆಮೇಲೆ ನಮ್ಮ ಗೋಪಿಚಂದ್ ಅವರು, ಸೊ ಪ್ರತಿಯೊಬ್ಬರು ಸಹಕಾರ ಇದೆ, ಎಲ್ಲರೂ ನೆನೆಸ್ಕೋಬೇಕು ಈ ಟೈಮಲ್ಲಿ. ಹೌದೌದು. ಮತ್ತು ನಮ್ಮ ಇದರಲ್ಲಿ ಲೆವಿ ಅಂತ ಒಂದು ಪಾತ್ರ ಮಾಡಿದ್ದಾರೆ, ನಮ್ಮ ಆಕಾಶ್ ಅಂತೇಳಿ, ರಂಗಭೂಮಿ ಕಲಾವಿದ. ಆ ವ್ಯಕ್ತಿ ರಿಯಲಿ ಬೆಳಿಗ್ಗೆ 24 ಗಂಟೆ ಟೈಮ್ ಇದ್ದರೆ 24 ಗಂಟೆಲಿ ಒಂದು 5 to 6 hours ಅಷ್ಟೇ ನಿದ್ರೆ ಮಾಡ್ತಿದ್ದು. ಮಿಕ್ಕಿದ ಎಂಟೈರ್ ಎಲ್ಲ ನಮ್ಮ ಸಿನಿಮಾ ಉಡುಪಿಗೆಲ್ಲ ಹೋದಾಗ ಡ್ರೈವಿಂಗು ಮತ್ತು ಊಟ ತಂದು ಕೊಡೋದು. ಕೆಲವೊಂದು ಕಡೆ ನಾವು ಬೋಟ್ಗಳಲ್ಲಿ ಹೋಗ್ತಾ ಇದ್ದೀವಿ, ಊಟನೇ ಮಾಡೋಕ್ಕಾಗ್ತಿಲ್ಲ ಅಲ್ಲಿ ಬೋಟಲ್ಲಿ. ಅಂದರೆ ಸಮುದ್ರದ ಮಧ್ಯದಲ್ಲಿ ಒಂದು 7 days ಶೂಟ್ ಮಾಡಿದ್ವಿ. ಮಿಡ್ಲ್ ಆಫ್ ದಿ ಸೀನಲ್ಲಿ ಊಟನೇ ತಿನ್ನೋಕ್ಕಾಗಲ್ಲ. ಅಂಥ ಕಡೆ ಎಲ್ಲ ಬೇರೆ ಇನ್ನೊಂದು ಬೋಟ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿಂದ ಊಟ ಹಿಂಗೆ ಇಟ್ಕೊಂಡ್ರೆ ಗೊತ್ತಲ್ಲ, ಬೋಟಲ್ಲಿ ಈ ಕಡೆ ಹಿಂಗೆ ಆಡ್ತಾ ಇರುತ್ತೆ. ಸಾಂಬಾರು ಹಾಕೊಂಡ್ರೆ ಕೆಳಗಡೆ ಬಿದ್ದೋಗ್ತಾ ಇತ್ತು, ರೈಸ್ ಬಿದ್ದೋಗ್ತಾ. ಸೊ ಆ ಟೈಮಲ್ಲೆಲ್ಲ ನಮ್ಮ ಆಕಾಶ್ ಪ್ರತಿಯೊಬ್ಬರು ಸಹಕಾರ ಮಾಡಿದ್ದಾರೆ. ಅವರಿಗೆ ಓಷನ್ ಸಿಕ್ನೆಸ್, ಈ ಕಡೆ ವಾಮಿಟ್ ಮಾಡಿಕೊಂಡು ಮತ್ತೆ ಬಂದಿಲ್ಲ, ಇಲ್ಲ ನನ್ಗೇನು ಆಗಿಲ್ಲ ಟೇಕ್ ಅಂತ ಮತ್ತೆ ಬರೋರು. ಈ ಥರ ಆ ಬಿಸಿಲಲ್ಲಿ ಟೋಟಲ್ ಟ್ಯಾನ್ ಆಗಿಬಿಟ್ಟಿದ್ವಿ. ಅದು ಲಾಸ್ಟಿಗೆ ಪೂರ್ತಿ ಟ್ಯಾನ್ ಎಲ್ಲರೂ. ಎಸ್, ಕೊನೆಯದಾಗಿ ಇನ್ನೇನು ಸಿನಿಮಾ ಇದೆ 28ಕ್ಕೆ ಬಿಡುಗಡೆ ಆಗ್ತಿದೆ. ಹೌದು. ಸೊ ಏನು ಎಷ್ಟು ನಿರೀಕ್ಷೆ, ಎಕ್ಸೈಟ್ಮೆಂಟ್ ಎಲ್ಲ ಇದ್ದೇ ಇರುತ್ತೆ ಖಂಡಿತ. ಸೊ ಕೊನೆಯದಾಗಿ ಏನು ಹೇಳ್ತೀರಿ ಆಡಿಯನ್ಸ್ಗೆ ಅಂತ? ಪ್ರತಿಯೊಬ್ಬರಿಗೂ ಒಂದು 2 hours ಎಲ್ಲರಿಗೂ ಜಂಜಾಟಗಳಿರುತ್ತೆ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತೆ. ಇವಾಗ ಈಗಿನ ಜನ್ರೇಷನಲ್ಲಂತೂ ಎಲ್ಲರಿಗೂ ಒತ್ತಡಗಳಿದ್ದಿರುತ್ತೆ. EMI ಪೇ ಮಾಡಬೇಕು, ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಆ ಸಾಲ ಕೊಡಬೇಕು, ಅದನ್ನು ತಗೋಬೇಕು, ಇದು ತುಂಬ ಇರುತ್ತೆ. ಸೊ ಅಂಥದ್ರ ಮಧ್ಯೆ ಒಂದು 2 hours ಎಲ್ಲ ಹೊರಗಡೆ ಪ್ರಪಂಚ ಬಿಟ್ಬಿಟ್ಟು ಏನೋ ಒಂದು ಟ್ರಾನ್ಸ್ಗೆ ಹೋದ್ರೆ ಹೆಂಗಿರುತ್ತೆ, ಅಥವಾ ಏನೋ ಒಂದು 2 hour ನಿದ್ರೆ ಅದನ್ನ ಕನಸಿಗೆ ಹೋಗಿ ಬಂದ್ರೆ ಹೆಂಗಿರುತ್ತೆ, ಅಥವಾ ಏನೋ ಒಂದು ಹಿಪ್ನೋಟೈಸ್ಡ್ ಸಮೋಹಿನಿ ಸ್ಥಿತಿಗೆ ಹೋಗಿ ವಾಪಸ್ ಬಂದ್ರೆ ಹೆಂಗಿರುತ್ತೆ. ಅಂದರೆ ಒಂದು ಕನಸು ಬಿದ್ದರೆ ಈ ಥರ ಏನೋ ಒಂದು ಫ್ಯಾಂಟಸಿ, ಏನೋ ಆಕಾಶದಲ್ಲಿ ಯಾರೋ ಆಡ್ಕೊಂಡು ಹೋಗ್ತಿರ್ತಾರೆ, ಮತ್ತು ಇನ್ಯಾರೋ ಸಮುದ್ರ ಒಳಗಡೆ ಇರ್ತಾರೆ, ಇನ್ನೆಲ್ಲೋ ಗುಹೆ ಒಳಗಡೆ ಇರ್ತಾರೆ, ಇನ್ನೆಲ್ಲೋ ಕಾಡಲ್ಲಿ ಇರ್ತಾರೆ. ಸೊ ಈ ಥರದ ಒಂದು ಕನಸಲ್ಲಿ ಬಂದರೆ ಹೆಂಗಿರುತ್ತೆ, ಎಕ್ಸಾಕ್ಟ್ಲಿ ಅದೇ ಫೀಲ್ ಈ ಸಿನಿಮಾ ಕೊಡುತ್ತೆ. ಯಾಕೆ ಕಂಪ್ಲೀಟ್ಲಿ ಒಂದು ಡ್ರೀಮಿಂದ ಆಚೆ ಬಂದಂಗೆ ಫೀಲ್ ಕೊಡುತ್ತೆ ಥಿಯೇಟ್ರಿಂದ. ಸೊ ಒಂದು 200 rupees ಒಂದು ಕೊಟ್ಟು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಚೆ ಹೋದರೆ ಏನೋ ಒಂದು ಹೊಸ ಕಲ್ಪನಾ ಲೋಕದಿಂದ ಆಚೆ ಬಂದಂಗೆ ಫೀಲ್ ಇರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ, ಈ ಮೂಲಕ ಕೊಡ್ತೀನಿ. ಎಸ್ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಿ ನೋಡುವಂಥ ಪ್ರೇಕ್ಷಕರಿಗೆ? ಇದು ನಮ್ಮ ಮಾಂಗ್ ಥಿಂಗ್ ಮೂವಿ ಒಂದು ವಿಜುವಲ್ ಟ್ರೀಟ್ ಅಂತ ನಂದು ಅದು ಒಂದು ಸೆಂಟೆನ್ಸ್. ನಾನು ನೋಡಿದಾಗ ಲೈಕ್ ವಾವ್, ಎಂತೆಂಥ ವಿಜುವಲ್ಸ್. ನಾವು ಜನ ಒಬ್ಬರು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ತಾರೆ ಮೂವಿಗೆ ಅಂದರೆ ಅವ್ರು ಬೇರೆ ಎಲ್ಲೂ ನೋಡಿಲ್ಲದೆ ಇರೋ ಥರದ್ದು ನಾವು ತೋರಿಸಿದ್ರೇ ಅವ್ರು ಖುಷಿ ಪಡೋದು. ಸೊ ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಫೋನಲ್ಲೆಲ್ಲ ನೋಡಿದ್ರೆ ನಿಮಗೆ ಅಷ್ಟು ಫೋನಲ್ಲೇ ನಮಗೆ ತುಂಬ ಅಪ್ರಿಷಿಯೇಷನ್. ಟ್ರೇಲರ್ನ ಎಲ್ಲರೂ ಫೋನಲ್ಲೇ ನೋಡಿ ಥೌಸಂಡ್ಸ್ ಆಫ್ ಪೀಪಲ್ ಕಮೆಂಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 100% ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಇದೆ. ಅವರಿಗೆ ಅಷ್ಟು ಇಷ್ಟ ಆಗಿದೆ. ಬಟ್ ನಾವು ಥಿಯೇಟ್ರಲ್ಲಿ ನೋಡಿದ್ದೀವಿ ಅದನ್ನು. ನಮ್ಗೆ ಆ ಟ್ರೇಲರ್ ಎಕ್ಸ್ಪೀರಿಯನ್ಸ್ ವಾವ್, ಒಂದು ವಿಜುವಲ್ ಟ್ರೀಟ್ ಅನ್ನೋ ಥರ ಇತ್ತು. ನಿಮಗೂ ಆ ಟ್ರೀಟ್ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಬನ್ನಿ, ಖಂಡಿತ ವೇಸ್ಟ್ ಆಗಲ್ಲ. ನೀವು ಹೊಸ ಜಾಗ,
ಹೊಸ ಜಗತ್ತು, ಹೊಸ ಸ್ಕೈ-ಫೈ ಮೂವಿ ಕನ್ನಡದಲ್ಲಿ ಫ್ಯಾಂಟಸಿ ಥ್ರಿಲ್ಲರ್ನ ನೀವು ನೋಡಿಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತೀರಾ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ ನಿಮಗೆ. Thank you, sir. ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. 28th ಇದೇ ತಿಂಗಳಲ್ಲಿ ಫೆಬ್ರವರಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಮ್ಮ ಎಲ್ಲ ಮಾಂಕ್ ದಿ ಯಂಗ್ ಚಿತ್ರತಂಡದವ್ರಿಗೆ ಆಶೀರ್ವಾದ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.